ಪಂಜಾಬ್ ಸತತ 7 ಪಂದ್ಯಗಳಲ್ಲಿ ಪಂಜಾಬ್ಗೆ ಸೋಲು ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಫಸ್ಟ್ ಹಾಫ್ನಲ್ಲೇ ಟ್ರೋಫಿ ವಿನ್ನರ್ಸ್ ಇವರೇ ಅಂತ ಕೆಲವರು ಡಿಕ್ಲೇರ್ ಮಾಡಿಬಿಟ್ಟಿದ್ರು. ಆಕಾಶ್ ಚೋಪ್ರಾ ಅಂತೂ ಪಂಜಾಬ್ಗೆ ಕಪ್ ಕೊಟ್ಬಿಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಹಾಕಿದ್ರು. ಆದರೆ ಸೆಕೆಂಡ್ ಹಾಫ್ನಲ್ಲಿ ಪಂಜಾಬ್ ಅದೇ ಸೋಲಿನ ಸುಳಿಯಲ್ಲಿ ಬಿದ್ದು ಒದ್ದಾಡ್ತಾ ಇದೆ. ಸತತ 5 ಪಂದ್ಯಗಳನ್ನ ಸೋತು ಸುಣ್ಣವಾಗಿದ್ದಾರೆ. ಈಗ ಟಾಪ್ 4ಗಾದ್ರೂ ಕೂಡ ಬರ್ತಾರಾ ಇಲ್ವಾ ಎನಿಸ್ತಾ ಇದೆ. ಮುಂಬೈ ವಿರುದ್ಧದ ಕ್ರೂಷಿಯಲ್ ಮ್ಯಾಚ್ ಅಲ್ಲಿ ಪಂಜಾಬ್ ಮಾಡಿದ ಮಿಸ್ಟೇಕ್ಸ್ ಏನು, ಮುಂಬೈಗೆ ಬುಮ್ರಾ ಬೂಸ್ಟರ್ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಧರ್ಮಶಾಲಾದಲ್ಲಿ ನಡೆದ ಮುಂಬೈ ವರ್ಸಸ್ ಪಂಜಾಬ್ ನಡುವಿನ ಪಂದ್ಯದಲ್ಲಿ ಮುಂಬೈ ಗೆದ್ದು ಬೀಗಿದೆ. ಮೊದಲಿಗೆ ಟಾಸ್ ಸೋತು ಬ್ಯಾಟಿಂಗ್ ಅನ್ನ ಮಾಡಿದಂತಹ ಪಂಜಾಬ್ ಕಿಂಗ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ಗಳನ್ನು ಕಳ್ಕೊಂಡು 200 ರನ್ಗಳನ್ನ ಕಲೆ ಹಾಕಿತ್ತು. ಪ್ರಭ್ಸಿಮ್ರಾನ್ ಸಿಂಗ್ 32 ಎಸೆತಗಳಲ್ಲಿ 6 ಬೌಂಡ್ರಿ ಹಾಗೆ 4 ಸಿಕ್ಸರ್ಗಳ ಸಹಾಯದಿಂದ 57 ರನ್ ಬಾರಿಸಿದ್ರು. ಸೊ ಇವರು ಪಂಜಾಬ್ ಪರ ಹೈಯೆಸ್ಟ್ ರನ್ ಸ್ಕೋರರ್ ಆದರು. ಇನ್ನು ಕೊನೆಯಲ್ಲಿ ಅಜ್ಮತುಲ್ಲಾ ಒಮರ್ಜಾಯ್ 17 ಎಸೆತಗಳಲ್ಲಿ 38 ರನ್ ಗಳಿಸಿ ಪಂಜಾಬ್ ತಂಡವನ್ನ 200ರ ಗಡಿ ದಾಟೋಕೆ ನೆರವಾದ್ರು. 201 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತ ಮುಂಬೈಗೆ ಒಳ್ಳೆ ಆರಂಭ ಏನೂ ಸಿಕ್ತು. ಆದ್ರೆ ರೋಹಿತ್ ಶರ್ಮಾ ಮತ್ತು ಶೆಫನ್ ರುದರ್ಫೋರ್ಡ್ ಕಡೆಯಿಂದ ಸ್ಲೋ ಇನ್ನಿಂಗ್ಸ್ ಬಂದಿದ್ದರಿಂದ ಸ್ವಲ್ಪ ತಂಡಕ್ಕೆ ಹೊರೆಯಾಯಿತು. ಆದ್ರೆ ತಿಲಕ್ ವರ್ಮಾ ಮತ್ತು ವಿಲ್ ಜಾಕ್ಸ್ ಕೊನೆ ಮೂಮೆಂಟ್ ನಲ್ಲಿ ಅದ್ಭುತ ಆಟದಿಂದ ಲಾಸ್ಟ್ ಇನ್ನೊಂದು ಬಾಲ್ ಇದ್ದಾಗ ಗೆದ್ದು ಬೀಗಿದ್ರು. ತಿಲಕ್ ಅಂತೂ 33 ಎಸೆತಗಳಲ್ಲಿ ಅಜೇಯ 75 ರನ್ ಗಳಿಸಿ ಮುಂಬೈ ಗೆಲುವಿಗೆ ಕಾರಣರಾದರು. ಆಕ್ಚುಲಿ ಪಂಜಾಬ್ ಗೆದ್ದೇ ಗೆಲ್ಲಬೇಕಿದ್ದ ಈ ಮ್ಯಾಚ್ ಅಲ್ಲಿ ಶ್ರೇಯಸ್ ಪಡೆ ಮಾಡಿಕೊಂಡಂತ ಮಿಸ್ಟೇಕ್ಸ್ ಏನೆಲ್ಲ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಟಾಸ್ ಗೆದ್ದಂತ ಪಂಜಾಬ್ ತಂಡಕ್ಕೆ ಮಿಡಲ್ ಆರ್ಡರ್ ನಲ್ಲಿ ರನ್ಗಳು ಬರಲಿಲ್ಲ. ಟೇಲ್ ಎಂಡರ್ಸ್ ಶೈನ್ ಆಗ್ತಾರೆ. ಆಕ್ಚುಲಿ ಪ್ರಭ್ಸಿಮ್ರಾನ್ ಸಿಂಗ್ ಕಡೆಯಿಂದ ಒಳ್ಳೆ ರನ್ಸ್ ಬಂತು. ಆದರೆ ಮಿಡಲ್ ಆರ್ಡರ್ ನಲ್ಲಿ ಕೂಪರ್ ಕೊನೋಲ್ ಇರ್ಬೋದು, ಶೆಡ್ಗೆ ಇರ್ಬೋದು, ಅಥವಾ ಶ್ರೇಯಸ್ ಇರ್ಬೋದು, ಹಾಗೆ ಶಶಾಂಕ್ ಸಿಂಗ್. ಸೊ ಯಾರ ಕಡೆಯಿಂದ ಕೂಡ ರನ್ಸ್ ಬರಲಿಲ್ಲ. ಬಟ್ ಟೇಲ್ ಎಂಡರ್ಸ್ ಆಡಿದ ರೀತಿಯಿಂದಲೇ 200ರ ರನ್ ಅನ್ನ ದಾಟೋಕೆ ಸಾಧ್ಯವಾಯಿತು ಪಂಜಾಬ್ಗೆ. ಇನ್ನು ಪ್ರಭ್ಸಿಮ್ರಾನ್ ಸಿಂಗ್, ಒಮರ್ಜಾಯ್ ಹಾಗೆ ವಿನೋದ್ ಕ್ಸೇವಿಯರ್ ಆಟದಿಂದ 200 ರನ್ಗಳು ಬಂದಿದ್ದು. ಇಲ್ಲದೇ ಇದ್ದಿದ್ರೆ ಬಹುಶಃ ಟಾಪ್ ಆರ್ಡರ್ ಅಥವಾ ಮಿಡಲ್ ಆರ್ಡರ್ ನಲ್ಲಿ ಸ್ವಲ್ಪ ರನ್ಸ್ ಬಂದಿದ್ರೆ ಆಲ್ಮೋಸ್ಟ್ 220 ವರೆಗೂ ಕೂಡ ಟಾರ್ಗೆಟ್ ಅನ್ನ ಸೆಟ್ ಮಾಡಬಹುದಿತ್ತು. ಸೊ ಇಲ್ಲಿ 20 ರನ್ಸ್ ಕಡಿಮೆ ಆಗಿದ್ದು ಕೂಡ ಪಂಜಾಬ್ಗೆ ಹೊಡೆತವನ್ನ ಕೊಡ್ತು. ಸೊ 201 ರನ್ಗಳ ಟಾರ್ಗೆಟ್ ಅನ್ನ ನೀಡಿದಂತಹ ಪಂಜಾಬ್ಗೆ ಮತ್ತೆ ಅದನ್ನ ಡಿಫೆಂಡ್ ಮಾಡಿಕೊಳ್ಳುವಲ್ಲಿ ಬೌಲಿಂಗ್ ವೀಕ್ನೆಸ್ ಗೊತ್ತಾಯ್ತಲ್ಲಿ. ಆಕ್ಚುಲಿ ಪಂಜಾಬ್ ತಂಡ ಲಾಸ್ಟ್ ಮ್ಯಾಚ್ ಅಲ್ಲೂ ಕೂಡ 200+ ರನ್ ಹೊಡೆದು ಕೂಡ ಡಿಫೆಂಡ್ ಮಾಡಿಕೊಳ್ಳೋಕೆ ಸಾಧ್ಯವಾಗಿರಲಿಲ್ಲ. ಅದಕ್ಕೆ ಬೌಲಿಂಗ್ ವೀಕ್ನೆಸ್ ಗೊತ್ತಾಗಿತ್ತು. ನಿನ್ನೆ ಮ್ಯಾಚಲ್ಲೂ ಕೂಡ ಅದು ಗೊತ್ತಾಯಿತು. ಅದರಲ್ಲೂ ಕೂಡ ಮಾರ್ಕೋ ಜಾನ್ಸನ್ ಹಾಗೆ ಕ್ಸೇವಿಯರ್ ಬಾರ್ಚೆಡ್ ಅಂತೂ ದುಬಾರಿ ಆದರು. ಸೊ ಅವರು 13+ ಎಕಾನಮಿಯಲ್ಲಿ ರನ್ಸ್ ಬಿಟ್ಟುಕೊಟ್ಟಿದ್ದೇ ಒಂದು ರೀತಿಯಾಗಿ ಪಂಜಾಬ್ ಸೋಲಿಗೆ ಕಾರಣ ಆಯಿತು. ಬಹುಶಃ ಅವರು ಮ್ಯಾಚನ್ನು ಟರ್ನ್ ಮಾಡುವಂಥ ಅವಕಾಶ ಅವರ ಕೈಲಿತ್ತು. ಬಟ್ ಅವರು ಎಕ್ಸ್ಪೆನ್ಸಿವ್ ಆಗಿದ್ರಿಂದಲೇ ಸೋಲ್ಬೇಕಾಯಿತು. ಇನ್ನು ಕ್ಯಾಪ್ಟನ್ಸಿ ವಹಿಸಿದಂಥ ಮುಂಬೈ ಪರ ಬುಮ್ರಾ ಒಳ್ಳೆಯ ನಿರ್ಧಾರಗಳನ್ನು ಕೈಗೊಂಡಿದ್ದು ಕೂಡ ಇಲ್ಲಿ ಪಂಜಾಬ್ ಸೋಲಿಗೆ ಕಾರಣವಾಗಿರುವಂಥದ್ದು. ಫಾರ್ ದಿ ಫಸ್ಟ್ ಟೈಮ್ IPL ಹಿಸ್ಟ್ರಿಯಲ್ಲಿ ಜಸ್ಪ್ರೀತ್ ಬುಮ್ರಾ ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ ಆಗಿ ಫೀಲ್ಡ್ಗಿಳಿದಿದ್ರು. ಆ್ಯಂಡ್ ಬೌಲಿಂಗ್ ಅಂತ ಬಂದಾಗ ಅವರು ಫಸ್ಟ್ ಫೀಲ್ಡಿಂಗನ್ನು ಸೆಟ್ ಮಾಡ್ಕೊಳ್ತೀವಿ, ನಾವು ಫೀಲ್ಡಿಂಗ್ ಮಾಡ್ತೀವಿ ಅಂತೇಳಿ ನಿರ್ಧಾರವನ್ನು ಮಾಡಿದಾಗ ಟಾಸ್ ಗೆದ್ದು ಬೌಲಿಂಗ್ ರೊಟೇಷನನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ನಿನ್ನೆ ಮ್ಯಾಚಲ್ಲಿ 7 ಬೌಲರ್ಗಳನ್ನು ಬಳಸ್ಕೊಳ್ತಾರೆ. ಸೊ ಬಾಲನ್ನು ರೊಟೇಷನ್ ಮಾಡ್ತಾ ಇದ್ದಿದ್ದು ಬುಮ್ರಾಗೆ ತುಂಬಾ ಲಕ್ಕಿ ಅನ್ನಿಸ್ತು. ಅದರಲ್ಲೂ ಕೂಡ ಶಾರ್ದೂಲ್ ಠಾಕೂರನ್ನು ಬಳಸ್ಕೊಂಡಂಥ ರೀತಿ ಕೂಡ ಅದ್ಭುತವಾಗಿತ್ತು. ಬಹುಶಃ ಇಂದಿನ ಮ್ಯಾಚ್ಗಳಲ್ಲಿ ಶಾರ್ದೂಲ್ ಠಾಕೂರನ್ನ ಎಕ್ಸ್ಪೆನ್ಸಿವ್ ಇದ್ದಾರೆ ಅಂತೇಳಿ ಕೆಲವರು ಬಿಟ್ಟಿದ್ರು. ಬಟ್ ಬುಮ್ರಾ ಅವ್ರ ತಂಡದಲ್ಲಿ ಚಾನ್ಸ್ ಕೊಟ್ಟಿದ್ದು ಅಲ್ಲದೆ ಅವರ ಬೌಲಿಂಗನ್ನು ಎಕ್ಸ್ಪೀರಿಯನ್ಸನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡು ಬಾಲನ್ನು ಯಾರಿಗೆ ಕೊಡಬೇಕು ಅಂತೇಳಿ ರೊಟೇಷನ್ ಚೆನ್ನಾಗಿದ್ರಿಂದ ಸ್ವಲ್ಪ ರನ್ಸನ್ನು ಕಂಟ್ರೋಲ್ ಮಾಡೋಕೆ ಸಾಧ್ಯವಾಯಿತು. ಮಿಡಲ್ ಆರ್ಡರ್ನಲ್ಲಿ ಮುಂಬೈ ಮೇಲುಗೈ ಸಾಧಿಸಿತ್ತು. ಇನ್ನು ಚೇಸಿಂಗ್ ಅಂತ ಬಂದಾಗ ತಿಲಕ್ ಹಾಗೆ ವಿಲ್ ಜಾಕ್ಸ್ ಕಡೆಯಿಂದ ಅದ್ಭುತವಾದಂಥ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಬಂದಿತ್ತು. ಸೊ 33 ಬಾಲಲ್ಲೇ 75 ರನ್ ಗಳಿಸಿ ತಿಲಕ್ ಹಾಗೆ ವಿಲ್ ಜಾಕ್ಸ್ ಬರೀ 10 ಎಸೆತಗಳಲ್ಲಿ 25 ರನ್ ಗಳಿಸಿದ್ದು ಮುಂಬೈ ತಂಡದ ಗೆಲುವಿಗೆ ಕಾರಣ ಆಯಿತು. ಹೀಗೆ ಚೇಸಿಂಗ್ನಲ್ಲಿ ಕಷ್ಟ ಅನಿಸುವಾಗಲೇ ಮುಂಬೈಗೆ ತಿಲಕ್ ಹಾಗೆ ಜಾಕ್ಸ್ ನಿಂತು ಪಂದ್ಯವನ್ನ ಗೆಲ್ಲಿಸಿಕೊಟ್ರು. ಆದರೆ ಪ್ಲೇ ಆಫ್ ಹಾದಿಯಲ್ಲಿ ಟಫ್ ಫೈಟರ್ ಆಗಿದ್ದ ಪಂಜಾಬ್ ಈಗ ಸೆಕೆಂಡ್ ಹಾಫ್ನಲ್ಲಿ ಸತತ 5 ಪಂದ್ಯಗಳನ್ನು ಸೋತು ಈಗ ಪ್ಲೇ ಆಫ್ ಟಿಕೆಟ್ನ ಗಿಟ್ಟಿಸ್ಕೊಳ್ತಾರೋ ಇಲ್ವೋ ಎನ್ನುವಂಥ ಅನುಮಾನ ಮೂಡಿದೆ. ಕ್ಯಾಪ್ಟನ್ಸಿಯಲ್ಲಿ ಬೆಸ್ಟ್ ಎನಿಸ್ಕೊಳ್ತಾ ಇದ್ದಂಥ ಶ್ರೇಯಸ್ ಬೌಲಿಂಗ್ ವಿಚಾರದಲ್ಲಿ ಸ್ವಲ್ಪ ಎಡುತ್ತಾ ಇರೋದು ಗೊತ್ತಾಗ್ತಾ ಇದೆ. ಸೊ ಇದಕ್ಕೆ ಈಗ ದೊಡ್ಡ ದಂಡ ತೆರಬೇಕಾಗಿದೆ. ನಮಸ್ಕಾರ.